ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕಿರಣ್ ಚಿಟ್ಟಿ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ಹುಟ್ಟು ಎಲ್ಲೋ ಸಾವು ಎಲ್ಲೋ, ಬದುಕಿನ ಪಯಣ ಇನ್ನೆಲ್ಲೋ. ಹೌದು, ಅದು ಬದುಕಿನ ಪಯಣದಲ್ಲಿ ಮಾತ್ರ ನಮಗೆಲ್ಲ ಸಿಗುವ ಸ್ನೇಹ, ಪ್ರೀತಿ, ವಾತ್ಸಲ್ಯ ಮಾತ್ರ ಎಂದಿಗೂ ಮರೆಯಲಾಗುವುದಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ರ? ಹೌದು, ವೀಕ್ಷಕರೇ, ಪ್ರಜಾಧ್ವನಿ ಟಿವಿ ಸತ್ವವಾಗಿ 2 ವರ್ಷ ಪೂರೈಸಿ ರಾಜ್ಯದ ಮನೆ ಮಾತಾಗಿ ಎಲ್ಲರ ಹೃದಯದಲ್ಲಿ ಒಂದು ಸ್ಥಾನನ ಕೊಟ್ಟಿದ್ದೀರಿ. ಆ ಒಂದು ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ನಾವೆಂದಿಗೂ ಚಿರಋಣಿಯಾಗಿರ್ತೀವಿ ಅಂತ ಈ ಮೂಲಕ ಕೇಳ್ತೀನಿ. ಹಾಗೆ ಈ ಒಂದು 2 ವರ್ಷ ಅವಧಿಯಲ್ಲಿ ಪ್ರಜಾಧ್ವನಿ ಟಿವಿಯಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಎಲ್ಲಾ ಕಾರ್ಯಕ್ರಮಗಳನ್ನು ಅತಿ ಕಡಿಮೆ ಅವಧಿಯಲ್ಲಿ ಯಶಸ್ವಿಗೊಳಿಸಿದಿರಿ ಅಂತ ಹೇಳ್ತೀನಿ. ಈ ಒಂದು ಯಶಸ್ವಿಗೊಳ್ಳೋದಕ್ಕೆ ಮೂಲ ಕಾರಣ ನಿಮ್ಮ ಪ್ರೀತಿ ವಾತ್ಸಲ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗೆ ವೀಕ್ಷಕರೇ, ಇದೇ ದಾರಿಯಲ್ಲಿ ಇನ್ನೊಂದು ಕಾರ್ಯಕ್ರಮ ನಿಮ್ಮ ಮುಂದೆ ಇಡೋದಕ್ಕೆ ಬರ್ತಾ ಇದ್ದೀವಿ. ಪ್ರಜಾಪಯಣ ವಿತ್ ಚಿಟ್ಟಿ. ನಮ್ಮ ಜೊತೆ ನಿಮ್ಮ ಬದುಕಿನ ಸುಂದರ ಪ್ರಜಾಪಯಣ ವಿತ್ ಚಿಟ್ಟಿ. ಸೋಮವಾರದಿಂದ ಶುಕ್ರವಾರದವರೆಗೂ ಸಂಜೆ 7 ಗಂಟೆಗೆ. ಏನಿದು ಪ್ರಜಾಪಯಣ? ಯಾವ ಒಂದು ವಿಚಾರದ ಬಗ್ಗೆ ನಾವು ತಿಳಿಸೋದಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರ? ಹೌದು ವೀಕ್ಷಕರೇ, ನಿಮ್ಗೆಲ್ಲ ತಿಳಿದಿರೋ ಹಾಗೆ ಪಯಣ ಅನ್ನೋದು ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಎಷ್ಟು ಮುಖ್ಯ ಅಂತಂದ್ರೆ, ಮನುಷ್ಯನ ಜೀವಿತಾವಧಿಯಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೋಡಿರ್ತಾನೆ, ಸಾಕಷ್ಟು ದಾರಿಗಳನ್ನ ಸಾಗುತ್ತಾ ಆ ಒಂದು ಪಯಣದಲ್ಲಿ ಕಷ್ಟ ಸುಖಗಳನ್ನ ನೋಡಿರ್ತಾನೆ. ಇದೇ ರೀತಿಯಲ್ಲಿ ಎಷ್ಟೋ ಸಾಧಕರು ತನ್ನ ಜೀವಿತಾವಧಿಯ ಪಯಣದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿ ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ, ಇವತ್ತು ನಮ್ಮ ಜೊತೆಲಿಲ್ಲ. ಅವ್ರನ್ನೆಲ್ಲ ನೆನಪಿಸ್ಕೊಳ್ತಾ ಹಾಗೆ ಇನ್ನು ಎಷ್ಟೋ ಸಾಧಕರು ನಮ್ಮ ಜೊತೆಲಿದ್ದಾರೆ. ಅವರ ಒಂದು ಪರಿಚಯ ಮಾಡೋದಿಕ್ಕೆ, ಅವರ ಒಂದು ಜೀವಿತಾವಧಿಯಲ್ಲಿ ಆ ಒಂದು ಸಾಧನೆಯ ಮೆಟ್ಟಲನ್ನು ಏರಲು ಪಟ್ಟಿರ್ತಕ್ಕಂಥ ಕಷ್ಟಗಳನ್ನ, ಸುಖಗಳನ್ನ, ಹಾಗೆ ಏನೇನೆಲ್ಲ ಅವರ ಜೀವಿತಾವಧಿಯ ಪಯಣದಲ್ಲಿ ಬಂತು ಅನ್ನೋದನ್ನ ಕೇಳೋದಕ್ಕೆ ಅವರ ಬಾಯಿಂದಲೇ ಮಾತಾಡಿಸ್ತಾ ಈ ಒಂದು ಪ್ರಜಾಪಯಣ ಅಂತ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರನ ಇಟ್ಕೊಂಡು ಬರ್ತಾ ಇದ್ದೀವಿ. ಒಂದು ವೀಕ್ಷಕರೇ, ಬರೀ ಒಬ್ಬ ಮನುಷ್ಯನ ಜೀವನದಲ್ಲಿ ಮಾತ್ರ ಪಯಣ ಮುಖ್ಯವಾಗೋದಿಲ್ಲ. ಸಕಲ ಜೀವಿಗಳಲ್ಲೂ ಕೂಡ ಪಯಣ ಅನ್ನೋದು ಅತಿ ಮುಖ್ಯ. ಪ್ರಾಣಿಗಳಲ್ಲೂ ಪಯಣ ಅನ್ನೋದು ಅತಿ ಮುಖ್ಯ ಆಗಿರ್ತದೆ. ಒಂದು ಪ್ರಾಣಿ ಎಲ್ಲೋ ಹುಟ್ಟಿರ್ತದೆ, ಇನ್ನೆಲ್ಲೋ ಬೆಳೆಯುತ್ತೆ, ಇನ್ನೆಲ್ಲೋ ಸಾವನ್ನಪ್ಪುತ್ತೆ. ಅದು ಕೂಡ ಒಂದು ಮರೆಯಲಾಗದ, ಆ ಒಂದು ಪ್ರಾಣಿಯ ಜೀವನದಲ್ಲೂ ಕೂಡ ಮರೆಯಲಾಗದ ಒಂದು ಪಯಣ ಅಂತ ಹೇಳ್ಬೋದು. ಹಾಗೆ ಎಷ್ಟೋ ಇತಿಹಾಸ ಪ್ರಸಿದ್ಧವುಳ್ಳ ಸ್ಥಳಗಳು ಕೂಡ ಒಂದು ಪಯಣ ಅಂತಾನೆ ಹೇಳ್ಬೋದು. ಆ ಪಯಣದಲ್ಲಿ ಇತಿಹಾಸ ಸೃಷ್ಟಿ ಮಾಡಿ ತನ್ನ ಮಹಿಮೆ ಎಲ್ರಿಗೂ ಗೊತ್ತಾಗೋ ರೀತಿ ಮಾಡಿರ್ತಕ್ಕಂಥದ್ದು, ವಿಸ್ಮಯಕಾರಿ ಘಟನೆಗಳನ್ನ ಮಾಡಿರ್ತಕ್ಕಂಥದ್ದು, ಇವೆಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಬರ್ತಾ ಇದ್ದೀವಿ. ಇತಿಹಾಸ ಪ್ರಸಿದ್ಧವುಳ್ಳ ಸ್ಥಳಗಳನ್ನ ಪರಿಚಯ ಮಾಡೋದಕ್ಕೆ ಬರ್ತಾ ಇದ್ದೀವಿ. ಹಾಗೂ ವಿಸ್ಮಯಕಾರಿ ಘಟನೆಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಬರ್ತಾ ಇದ್ದೀವಿ. ಯಾರು ಊಹಿಸಕ್ಕಾಗದೇ ಇರತಕ್ಕಂಥದ್ದು, ಸೈನ್ಸ್ಗೆ ಚಾಲೆಂಜ್ ಆಗಿ ಉಳಿದಿರ್ತಕ್ಕಂಥದ್ದು, ಇಂತಹ ಘಟನೆಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಬರ್ತಿದ್ದೀವಿ. ಈ ಒಂದು ಪ್ರಜಾಪಯಣದಲ್ಲಿ ಯಾರೆಲ್ಲ ಮುಂದೆ ಕಾರ್ಯಕ್ರಮದಲ್ಲಿ ಬರ್ತಾರೆ ಅಂತ ನೀವು ನೋಡ್ತಾ ಇರಿ. ಇಲ್ಲಿವರೆಗೂ ನಮ್ಮನ್ನ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೀರಿ ನಮ್ಮ ಪ್ರಜಾಧ್ವನಿ ಟಿವಿಯನ್ನ. ಈ ಒಂದು ಪ್ರಜಾಧ್ವನಿ ಟಿವಿಯಲ್ಲಿ ಬರ್ತಕ್ಕಂಥ ಪ್ರಜಾಪಯಣ ಕಾರ್ಯಕ್ರಮವನ್ನು ಕೂಡ ಅತಿ ದೊಡ್ಡ ಮಟ್ಟಕ್ಕೆ ಯಶಸ್ವಿಗೊಳಿಸ್ಬೇಕು ಅಂತ ನಿಮ್ಮನ್ನ ಈ ಮೂಲಕ ಕೇಳ್ಕೊಳ್ತೀನಿ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ನಮಸ್ಕಾರ.